ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಬುಧವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ದಿನ ಪೂರ್ತಿ ಬರೀ ಕಿಚನ್ ಕ್ಲೀನಿಂಗ್ದೇ ಆಯಿತು. ಆಲ್ಮೋಸ್ಟ್ ಎಲ್ಲ ಡೀಪ್ ಕ್ಲೀನೇ ಮಾಡಿದ್ದು, ಅಂದರೆ ಪ್ರತಿಯೊಂದು ಐಟಮ್ಸ್ನೂ ಕೂಡ ತೆಗೆದು ಹಾಕಿ ಎಲ್ಲ ಬಾಕ್ಸಸ್ಗಳಾಗಿರ್ಬೋದು, ಕಂಟೈನರ್ಸ್ಗಳಾಗಿರ್ಬೋದು, ಉಪ್ಪಿನ ಜಾಡಿಯಿಂದ ಹಿಡಿದು ಎಣ್ಣೆ ಬಾಟಲ್ ತನಕ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ದಾಯಿತು. ಕೆಲವೊಂದಷ್ಟು ಕಿಚನ್ ಟಿಪ್ಸ್ಗಳನ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಹೇಗೆ ಆರ್ಗನೈಸ್ ಮಾಡ್ಕೋತೀನಿ ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳನ್ನೂ ಕೂಡ ತೊಳೆದಿದ್ದಾಯಿತು. ಅಂದರೆ ಕಿಚನ್ ಸಜ್ಜೆ ಮೇಲೆ ಸ್ವಲ್ಪ ಪಾತ್ರೆಗಳೆಲ್ಲ ಇಟ್ಕೊಂಡಿರ್ತೀವಿ. ಡೈಲಿ ಪಾತ್ರೆಗಳು, ವಾಶ್ ಮಾಡಿರುವಂಥ ಪಾತ್ರೆಗಳನ್ನೂ ಕೂಡ ಪ್ರತಿಯೊಂದೂ ಕೂಡ ತೊಳೆದಿದ್ದಾಯಿತು. ಸ್ಪೂನಿಂದ ಹಿಡಿದು ಚಾಕು ತನಕ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಆ ನಂತರ ಈ ಗ್ರಾಸರಿ ಐಟಮ್ಸ್ಗಳಿಗೆ ಬಂದಿದ್ದೀನಿ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಂದೊಂದೇ ಸಜ್ಜೆ ಮೇಲೆ ಇರುವಂಥದ್ದನ್ನೆಲ್ಲ ತೆಗೆದು ಪೇಪರ್ ಮೇಲೆ ಹಾಕಿ ಆನಂತರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆಲ್ಲಾಪಿಲ್ಲಿ ಆಗಿದೆ ಅಡುಗೆ ಮನೆ ಅಂತ. ಈ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಸಾಕಾಗೋಯಿತು. ಪ್ರತಿದಿನ ಕ್ಲೀನ್ ಮಾಡ್ತಾ ಇರ್ತೀವಿ, ಆದ್ರೂ ಕೂಡ ಈ ಥರ ಟೈಮ್ನಲ್ಲಿ ಪ್ರತಿಯೊಂದೂ ಕ್ಲೀನ್ ಮಾಡಬೇಕು ಅನಿಸುತ್ತೆ. ಮನಸ್ಸಿಗೇನೋ ಸಮಾಧಾನನೇ ಆಗೋದಿಲ್ಲ. ಎಷ್ಟೇ ಕ್ಲೀನಾಗಿದ್ರೂ ಕೂಡ ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ. ಈ ಥರ ಇತ್ತು ಅಡುಗೆ ಮನೆ. ಇವಾಗ ಸ್ವಲ್ಪ ಬಾಕ್ಸಸ್, ಅಂದರೆ ಪ್ಲಾಸ್ಟಿಕ್ ಕಂಟೈನರ್ಸ್ ಏನಿತ್ತು ಅದರಲ್ಲಿರುವಂಥ ಗ್ರಾಸರೀಸ್ನೆಲ್ಲ ಒಂದು ಪೇಪರ್ ಮೇಲೆ ಹಾಕಿ ಎತ್ತಿಟ್ಟಿದ್ದೆ. ಅಂದರೆ ಹಾಲ್ನಲ್ಲಿ ಇಟ್ಕೊಂಡಿದ್ದೆ. ಅಲ್ಲೂ ಕೂಡ ಕ್ಲೀನ್ ಮಾಡಿಕೊಂಡು, ಅಂದರೆ ನೀಟಾಗಿ ಒರೆಸಿ ಪೇಪರ್ನ ಹಾಕಿ ಅದ್ರ ಮೇಲೆ ಗ್ರಾಸರೀಸ್ನೆಲ್ಲ ಹಾಕಿದ್ದೆ. ಈ ಕಂಟೈನರ್ಸ್ ಏನಿತ್ತು ಇದನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಲಿ ಅಂತ. ಅದಾದಮೇಲೆ ಇನ್ನೊಮ್ಮೆ ಬಟ್ಟೆಯಿಂದ ಒರೆಸ್ಕೊಂಡು ಮತ್ತೆ ಇವಾಗ ಇದನ್ನೆಲ್ಲ ಸೆಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಬಾಕ್ಸಸ್ಗಳಲ್ಲಿ ಈ ಥರ ವೈಟ್ ಕಲರ್ ಏರ್ ಟೈಟ್ಗೆ ಆಗಲಿ ಅಂತ ಕೊಟ್ಟಿರ್ತಾರೆ. ಅದನ್ನು ಕೂಡ ತೆಗೆದು ನಾನು ಕ್ಲೀನ್ ಮಾಡಿರ್ತೀನಿ. ಯಾಕೆಂದರೆ ಕೆಲವೊಂದು ಸಾರಿ ಯಾವುದಾದ್ರೂ ಕಾಳುಗಳೇನಾದರೂ ಹುಳ ಹಿಡ್ದಿದ್ರೆ, ಇನ್ನೇನು ಹುಳ ಹಿಡಿತಾ ಇತ್ತು ಅಂತ ಅಂದಾಗ ಆ ಕಾರ್ನರ್ಸ್ ಏನಿತ್ತು, ಅಂದರೆ ಆ ಲಿಡ್ ಕಾರ್ನರ್ಸ್ ಏನಿತ್ತು ಅಲ್ಲೆಲ್ಲ ಹೋಗಿ ಕೂತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಳೋವಾಗ, ಅಂದರೆ ಬಾಕ್ಸ್ನ ವಾಶ್ ಮಾಡ್ಕೊಳ್ಳೋವಾಗ ಅದನ್ನೆಲ್ಲ ತೆಗೆದು ನಾವು ಕ್ಲೀನ್ ಮಾಡಿಕೊಂಡ್ರೆ ನಾವು ಬೇರೆ ಐಟಮ್ಸ್ನ ಹಾಕಿದಾಗ ಅದು ಹುಳ ಹಿಡಿಯೋದಿಲ್ಲ. ಇನ್ ಕೇಸ್ ಆ ವೈಟ್ ಕಲರ್ದೆಲ್ಲ ತೆಗೆದೇನೆ ಕ್ಲೀನ್ ಮಾಡ್ಕೊಂಡಿದ್ರೆ ಆ ನೀರೆಲ್ಲ, ಅಂದರೆ ನೀರಿನ ಅಂಶ, ತೇವಾಂಶ ಇರುತ್ತಲ್ವ, ಅದು ಹಾಗೇ ಇರುತ್ತೆ, ಡ್ರೈ ಆಗಿರೋದಿಲ್ಲ ನಾವು ವಾಶ್ ಮಾಡಿದಾಗ. ಮತ್ತು ಹುಳ ಹಿಡ್ದಿರುತ್ತಲ್ವ, ನೆಕ್ಸ್ಟ್ ಏನಾದರೂ ಐಟಮ್ ಹಾಕಿದಾಗ ಅದು ಹುಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ವೈಟ್ ಕಲರ್ದು, ಪ್ರತಿಯೊಂದು ಲಿಡ್ಡಲ್ಲೂ ಕೂಡ ವೈಟ್ ಕಲರ್ದೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ಬಿಸಿಲಿನಲ್ಲಿ ಒಣಗಿಸಿ ಮತ್ತು ಬಟ್ಟೆಯಿಂದ ಇನ್ನೊಮ್ಮೆ ಎಲ್ಲೂ ಕೂಡ ತೇವಾಂಶ ಇಲ್ಲದೆ ಇರೋ ಥರ ನೋಡಿಕೊಂಡು ಇದನ್ನು ಸೆಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಯಾವ್ಯಾವ ಐಟಮ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಮತ್ತೆ ಇವಾಗ ಫಿಲ್ ಮಾಡ್ಕೋತಾ ಇದ್ದೀನಿ. ಕ್ಲೀನ್ ಮಾಡ್ಕೋತೀನಿ ಅಂತ ಗೊತ್ತಿತ್ತು, ಅದಕ್ಕೋಸ್ಕರನೇ ಅಂತ ರೀಫಿಲ್ ಮಾಡ್ಕೊಂಡಿರಲಿಲ್ಲ. ಏನು ಬಾಕ್ಸಸ್ಸಲ್ಲಿತ್ತೋ ಅದನ್ನೆಲ್ಲ ಹಾಗೇ ಇಟ್ಟಿದ್ದೆ. ಇನ್ನು ಗ್ರಾಸರೀಸ್ನೆಲ್ಲ ತರಿಸಿದ್ದೆ ಅಲ್ವಾ, ಅದನ್ನೆಲ್ಲ ಪ್ಯಾಕೆಟ್ನಲ್ಲಿ ಹಾಗೇ ಇಟ್ಟಿದ್ದೆ, ರೀಫಿಲ್ ಮಾಡಿರಲಿಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಗ್ಲಾಸ್ ಕಂಟೈನರ್ನಲ್ಲಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಎಲ್ಲನೂ ಕೂಡ ಒಟ್ಟಿಗೆ ಇಟ್ಕೊಂಡು ಎಲ್ಲನೂ ಕೂಡ ಈ ಥರ ಒಂದು ಪೇಪರ್ ಮೇಲೆ ಹರಡಿಸ್ಕೊಂಡ್ರೆ ಕಂಪ್ಲೀಟ್ ಹಾಲ್ ಪೂರ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಂತ ಒಂದೊಂದೇ ಸೆಟ್ ಏನಿತ್ತು ಅದನ್ನು ಒಂದೊಂದು ಸಾರಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಇವಾಗ ಎಲ್ಲವನ್ನು ಕೂಡ ರಿಫಿಲ್ ಮಾಡ್ಕೋತೀನಿ. ಇನ್ನು ಗ್ಲಾಸ್ ಕಂಟೈನರ್ನಲ್ಲಿ ಇರುತ್ತಲ್ವ, ಅದನ್ನು ಪೇಪರ್ನಲ್ಲಿ ಹಾಕೋದಕ್ಕಿಂತ ಈ ಥರ ಯಾವುದಾದ್ರೂ ಬಾಕ್ಸಸ್ ಖಾಲಿ ಇದ್ದರೆ ಅದಕ್ಕೇ ರಿಫಿಲ್ ಮಾಡ್ಕೋತೀನಿ.
ಆಲ್ಮೋಸ್ಟ್ ಇವಾಗ ಒಂದು ಸೆಟ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಫಿಲ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇನ್ನೊಂದು ಸೆಟ್ ಅಂದರೆ ಗ್ಲಾಸ್ ಕಂಟೈನರ್ ಏನಿತ್ತು 1 kgದು ಅದನ್ನೆಲ್ಲ ಈ ಥರ ಒಂದು ಪೇಪರ್ ಮೇಲೆ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಚಿಕ್ಕ ಚಿಕ್ಕ ಬಾಕ್ಸಸ್ ಇತ್ತಲ್ವ, ಮಸಾಲ ಬಾಕ್ಸಸ್, ಅದನ್ನೆಲ್ಲ ಏನು ಮಾಡ್ತಾಯಿದ್ದೀನಿ ಅಂದರೆ ಅದು ಸ್ವಲ್ಪ ಜಾಸ್ತಿ ಮಸಾಲ ಪೌಡರ್ ಇತ್ತು ಅಂದರೆ 2 ಪೇಪರ್ನ ಸೇರಿಸ್ಕೊಂಡು ಈ ಥರ ಕಡಲೆಪುರಿ ಕಟ್ತೀವಲ್ವ ಆ ಥರ ಕಟ್ಟಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಸ್ವಲ್ಪ ಇತ್ತಲ್ವ ಅದನ್ನು ಈ ಥರ ಪ್ಯಾಕೆಟ್ ಕಟ್ಟೋ ಥರ ಕಟ್ಟಿಟ್ಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಅದು ಗಾಳಿಗೆ ಸ್ಪ್ರೆಡ್ ಆಗಿಬಿಡಲ್ಲ ಮತ್ತು ಅದ್ರ ಅರೋಮಾ ಎಲ್ಲ ಇರುತ್ತಲ್ವ ಅದೆಲ್ಲ ಹಾಗೇ ಇರುತ್ತೆ. ಅಂದರೆ ಈ ಗ್ರಾಸರೀಸ್ನೆಲ್ಲ ಇಟ್ಕೊಂಡಿದ್ದೀವಲ್ವ ಆ ಥರ ಓಪನ್ ಆಗಿಟ್ಟರೆ ಗಾಳಿ ಬಂದಾಗ ತೂರೋ ಚಾನ್ಸಸ್ ಇರುತ್ತೆ. ಮತ್ತು ಖಾರದ ಪುಡಿ ಎಲ್ಲ ಇರುತ್ತೆ, ಮಸಾಲ ಐಟಮ್ ಅಂದರೆ ಗೊತ್ತೇ ಇದೆ, ಕಣ್ಣಿಗೆ ಏನಾದರೂ ಬಿದ್ದರೆ ಜಾಸ್ತಿ ಉರಿಯುತ್ತೆ. ಅದಕ್ಕೋಸ್ಕರ ಅಂತ ಇದನ್ನು ಈ ಥರ ನಾರ್ಮಲ್ ಆಗಿ ಕರ್ಪೂರ ಕಟ್ಟೋದು, ಅರಿಶಿನ ಕುಂಕುಮ ಕಟ್ಟೋದೆಲ್ಲ ಗೊತ್ತಿರುತ್ತಲ್ವ, ಚಿಕ್ಕ ಚಿಕ್ಕ ಪೆಟ್ಟಿ ಅಂಗಡಿಗಳಲ್ಲಿ ಕಟ್ತಾರಲ್ವ ಆ ಥರ ಕಟ್ಟಿ ಎತ್ತಿಟ್ಕೋತಾ ಇದ್ದೀನಿ. ಅದೇ ಥರ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈ ಬಾಕ್ಸಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಇದೂ ಅಷ್ಟೇ ಯಾವುದಾದ್ರೂ ರೀಫಿಲ್ ಮಾಡ್ಕೊಳ್ಳೋದಿರುತ್ತಲ್ವ ಆ ಟೈಮ್ನಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡಿರ್ತೀನಿ. ಆದ್ರೂ ಕೂಡ ಈ ಟೈಮ್ನಲ್ಲಿ ಪ್ರತಿಯೊಂದನ್ನು ಕೂಡ ನೀಟಾಗಿ ಉಜ್ಜಿ ತೊಳಿಬೇಕಾಗತ್ತೆ. ಅಂದರೆ ತೊಳಿಬೇಕು ಅಂತಲೇ ಅನಿಸುತ್ತೆ, ಒಂದೊಂದನ್ನು ನೀಟಾಗಿದೆ ಇದನ್ನು ಹಾಗೆ ತೊಳೆದಿಡೋದಕ್ಕೆ ಆಗೋದಿಲ್ಲ. ಕೆಲವೊಂದು ಸರಿ ನೀರು ಹಾಕಿದ್ಮೇಲೆ ಗೊತ್ತೇ ಆಗೋದಿಲ್ಲ ಇದು ನೀಟಾಗಿದೆ ಇದು ನೀಟಾಗಿಲ್ಲ ಅಂತ. ಅದಕ್ಕೋಸ್ಕರ ಪ್ರತಿಯೊಂದನ್ನು ಕೂಡ ನೀಟಾಗಿ ಡೀಪ್ ಕ್ಲೀನೇ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಈ ಥರ ಗ್ಲಾಸ್ ಕಂಟೈನರ್ನ ಕ್ಲೀನ್ ಮಾಡ್ಕೊಳ್ಳೋವಾಗ ಆದಷ್ಟು ಸ್ಟೀಲ್ ಸ್ಕ್ರಬ್ಬರ್ನ ಬಳಸಬಾರ್ದು. ಸ್ಟೀಲ್ ಸ್ಕ್ರಬ್ಬರಲ್ಲಿ ಏನಾದ್ರೂ ಕ್ಲೀನ್ ಮಾಡ್ತು ಅಂದರೆ ಗ್ಲಾಸಸ್ಸಲ್ಲಿ ಲೈನ್ ಥರ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಸ್ಕ್ರ್ಯಾಚಸ್ ಆದರೆ ಗೊತ್ತೇ ಇದೆ. ಅದಕ್ಕೋಸ್ಕರ ಅಂತ ಈ ಥರ ಸಾಫ್ಟಾಗಿ ಸ್ಕ್ರಬ್ಬರ್ ಬರುತ್ತಲ್ವ ಸ್ಪಾಂಜು, ಅದನ್ನು ಬಳಸ್ಕೊಂಡು ಹಾಗೆಯೇ ಇದಕ್ಕೆ ಸೋಪ್ ಮತ್ತು ಸಬೀನನ ಬಳಸೋದಕ್ಕಿಂತ ಈ ಥರ ಲಿಕ್ವಿಡ್ನ ಬಳಸ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಗ್ಲಾಸ್ ಶೈನಿಂಗ್ ಆಗಿರುತ್ತೆ. ಹಾಗೆ ನಾವು ತುಂಬ ನೀಟಾಗಿ ಮೇಂಟೈನ್ ಮಾಡ್ಬೋದು, ಸ್ಕ್ರ್ಯಾಚಸ್ ಆ ಥರ ಏನೂ ಆಗೋದಿಲ್ಲ. ಅದೇ ಥರ ಇವಾಗ ಪ್ರತಿಯೊಂದನ್ನು ಕೂಡ ಕ್ಲೀನ್ ಮಾಡಿ ಅದ್ರ ಜೊತೆನೇ ಲಿಡ್ಗಳನ್ನು ಕೂಡ ಇಟ್ಟಿದ್ದೀನಿ. ಕೆಲವೊಂದು ಸಾರಿ ಲಿಡ್ಡು ಒಂದೊಂದು ಮಿಸ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಒಂದೊಂದೇ ಸೆಟ್ಟದೇನಿದೆ ಅದನ್ನು ಅದ್ರ ಮೇಲೇ ಅದ್ರ ಪಕ್ಕನೇ ಇಟ್ಕೊಂಡು ಕ್ಲೀನ್ ಮಾಡಿ ಇವಾಗ ಒಣಗೋದಕ್ಕೆ ಇಟ್ಟಿದ್ದೀನಿ. ಅಂದರೆ ನೀರೆಲ್ಲ ಸೋರಬೇಕು, ಹಾಗೇನೆ ಅದೆಲ್ಲ ಡ್ರೈ ಆಗಬೇಕು, ಮತ್ತೆ ಬಟ್ಟೆಯಿಂದ ಒರೆಸಿ ಮತ್ತೆ ಅದನ್ನು ಗಾಳಿ ಆಡೋದಕ್ಕೆ ಬಿಡಬೇಕು. ಅದೇನಾದ್ರೂ ಸ್ವಲ್ಪ ತೇವಾಂಶ ಇತ್ತು ಅಂತಂದರೆ ನಾವು ಕಾಳೇನಾದರೂ ಹಾಕಿದ್ರೆ ಅದು ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಈ ಥರ ಡೀಪ್ ಕ್ಲೀನ್ ಮಾಡ್ಕೊಳ್ಳೋವಾಗ ಟೈಮ್ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ನೀಟಾಗಿ ಬಾಕ್ಸಸ್ಗಳನ್ನ ಒಣಗಿಸಿ ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ಇದೇ ಥರ ಬಾಕ್ಸಸ್ ಅಂತ ಅಲ್ಲ, ನಾವು ಸ್ಟೀಲ್ ಬಾಕ್ಸ್ಗಳನ್ನ ಬಳಸ್ಕೊಳ್ಳೋದಿದ್ರು ಕೂಡ ಅದನ್ನು ಕೂಡ ಕಂಪ್ಲೀಟಾಗಿ ಡ್ರೈ ಆದ ನಂತರನೇ ಗ್ರಾಸರೀಸ್ನೆಲ್ಲ ಸ್ಟೋರ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಇವಾಗ 3 ಸೆಟ್ಸ್ ಏನಿತ್ತು ಅದು ಕಂಪ್ಲೀಟಾಗಿ ಕ್ಲೀನ್ ಆಗಿತ್ತು. ಇನ್ನೊಂದು ಸೆಟ್ ಇತ್ತು ಡ್ರೈ ಫ್ರೂಟ್ಸ್ದು, ಅದನ್ನು ಕೂಡ ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನನಗೆ ಗೊತ್ತಿತ್ತಲ್ವ ಕ್ಲೀನ್ ಮಾಡ್ತೀನಿ ಅಂತ, ಹಾಗಾಗಿ ಡ್ರೈ ಫ್ರೂಟ್ಸ್ನು ಕೂಡ ರೀಫಿಲ್ ಮಾಡಿರಲಿಲ್ಲ, ತರಿಸು ಕೂಡ ಇರಲಿಲ್ಲ. ಇದೇನಿತ್ತು ಇವಾಗ ಖಾಲಿ ಮಾಡಿಬಿಡೋಣ, ಹಬ್ಬ ಆದಮೇಲೆ ಬೇಕಿದ್ರೆ ತರಿಸಿ ರೀಫಿಲ್ ಮಾಡ್ಕೊಳ್ಳೋಣ ಅಂತ ಇವಾಗ ಈ ಥರ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ಇಷ್ಟೊಂದು ಕೆಲಸ ಮಾಡ್ತಾಯಿದ್ದೆ, ಅಡುಗೆ ಮಾಡೋದಕ್ಕೆ ಟೈಮೇ ಸಿಗಲ್ಲ ಅಂತ ನನ್ನ ಹಸ್ಬೆಂಡ್ ಹೊರಗಡೆಯಿಂದ ಆರ್ಡರ್ ಮಾಡಿದರು. ಅವರಿಗಂತೂ ಈ ಥರ ಕರಿಗಳು, ನಾರ್ತ್ ಇಂಡಿಯನ್ ಫುಡ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದನ್ನೇ ತರಿಸ್ಕೊಂಡಿದ್ವಿ. ಆಲ್ಮೋಸ್ಟ್ ನೋಡಿರ್ತೀರ ಯಾವಾಗ್ಲೂ ಇದೇ ಹೋಟೆಲಿಂದ ತರಿಸ್ಕೊತಾ ಇರ್ತೀವಿ, ಹಾಗೆ ಇದೇ ಐಟಮ್ಸ್ನ ತರಿಸ್ಕೊತಾ ಇರ್ತೀವಿ. ತುಂಬಾ ಇಷ್ಟ ನಮಗೆ ಅಂತ. ಹಾಗೆಯೇ ಈ ಥರ ಕೆಲಸ ಎಲ್ಲ ಮಾಡುವಾಗ ಅಡುಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಜಾಸ್ತಿ ಟೈಮ್ ತೊಗೊಳುತ್ತೆ. ಇನ್ನು ಆ ಪಾತ್ರೆಗಳು ಕೂಡ ಇರುತ್ತೆ, ಅದನ್ನು ತೊಳಿಬೇಕು. ಅದಕ್ಕೋಸ್ಕರ ಈ ಟೈಮ್ನಲ್ಲಿ ಆರ್ಡರ್ ಮಾಡ್ಕೊಂಡು ತಿಂದರೆ ಜಾಸ್ತಿ ಕೆಲಸ ಕೂಡ ಇರೋದಿಲ್ಲ, ಅಡುಗೆ ಮನೆ ಕೆಲಸ ಕೂಡ ಇರೋದಿಲ್ಲ, ಅಂದರೆ ಅಡುಗೆ ಮಾಡೋವಂಥ ಕೆಲಸ ಇರೋದಿಲ್ಲ. ಆರಾಮಾಗಿ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ಬೋದು. ಇನ್ನೇನು ತಿಂದಿರೋ ತಟ್ಟೆಗಳೆರಡು ಇರುತ್ತೆ ಅಷ್ಟೇ, ಅದನ್ನು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ಈ ಥರ ಆನ್ಲೈನಿಂದ ಆರ್ಡರ್ ಮಾಡಿಕೊಂಡು ತಿನ್ಕೋತೀವಿ. ಅಂದರೆ 3 ಹೊತ್ತು ಕೂಡ ತಿನ್ನೋದಿಲ್ಲ. ಯಾವಾಗ ಜಾಸ್ತಿ ಕೆಲಸ ಇರುತ್ತೆ ನೋಡಿ, ಅಡುಗೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ, ಅಂದರೆ ಈ ಕ್ಲೀನಿಂಗ್ ಟೈಮ್ನಲ್ಲಿ ಅಡುಗೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ಈ ಥರ ಆರ್ಡರ್ ಮಾಡ್ಕೊಂಡು ತಿನ್ಕೊಂಡ್ರೆ ಎಷ್ಟೋ ಕೆಲಸ ಕಡಿಮೆ ಅನಿಸುತ್ತೆ. ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ತೊಳೆದಿಟ್ಟಿದ್ದೆ ಅಲ್ವಾ ಬಾಕ್ಸಸ್ ಎಲ್ಲ, ಅಂದರೆ ಈ ಗ್ಲಾಸ್ ಕಂಟೈನರ್ ಅದೆಲ್ಲ ಕೂಡ ಡ್ರೈ ಆಗಿತ್ತು. ಅಂದರೆ ಆಲ್ರೆಡಿ ನೀರೆಲ್ಲ ಸೋರಿರುತ್ತೆ, ಮತ್ತು ಅದನ್ನು ಇನ್ನೊಮ್ಮೆ ಬಟ್ಟೆಯಿಂದ ಒರೆಸಿ ಗಾಳಿ ಆಡೋದಕ್ಕೆ ಇಟ್ಟಿರ್ತೀನಿ, ಆವಾಗ ಇನ್ನೂ ಕಂಪ್ಲೀಟಾಗಿ ಡ್ರೈ ಆಗಿರುತ್ತೆ. ಇವಾಗ ಇಲ್ಲಿ ಹಾಲಲ್ಲಿ ಇಟ್ಟಿರುವಂಥ ಪೇಪರ್ನಲ್ಲಿ ಇಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ಇವಾಗ ಫಿಲ್ ಮಾಡ್ಕೋತಾ ಇದ್ದೀನಿ.
ಆಲ್ಮೋಸ್ಟ್ ಇವಾಗ ಎಲ್ಲ ಪಾತ್ರೆಗಳನ್ನೂ ಕೂಡ ತೊಳೆದಾಗಿತ್ತು. ಹಾಗೆಯೇ ಈ ಗ್ರಾಸರೀಸ್ ಎಲ್ಲ ಫಿಲ್ ಮಾಡ್ಕೊಳ್ಳೋದಿತ್ತಲ್ವ, ಅದು ಕೂಡ ಕಂಪ್ಲೀಟಾಗಿ ಮುಗ್ದಿತ್ತು. ಇವಾಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟ್ ಇವಾಗ ಜಾಸ್ತಿ ಡೀಪ್ ಕ್ಲೀನ್ ಅಂತ ಏನು ಅನ್ಸೋದಿಲ್ಲ. ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರ್ತೀನಲ್ವ, ಜಿಡ್ಡು ಆ ಥರ ಏನೂ ಇರೋದಿಲ್ಲ. ಅದಕ್ಕೋಸ್ಕರ ಈ ಥರ ಸ್ಕ್ರಬ್ಬರಿಂದ ಸ್ವಲ್ಪ ವಿಮ್ ಜೆಲ್ನ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೋತೀನಿ. ಇನ್ನು ಸಜ್ಜೆ ಏನಿತ್ತಲ್ವ, ಅಂದರೆ ಗ್ರಾಸರಿ ಬಾಕ್ಸಸ್ ಎಲ್ಲ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಅಂದರೆ ಸ್ಕ್ರಬ್ಬರ್ ಎಲ್ಲ, ಅಂದರೆ ಸ್ಟೀಲ್ ಸ್ಕ್ರಬ್ಬರ್ ಎಲ್ಲ ಯೂಸ್ ಮಾಡಿಕೊಂಡು ಮೇಲ್ಗಡೆ ಸಜ್ಜೆ ಹಾಗೆ ಗ್ರಾಸರೀಸ್ ಐಟಮ್ಸ್ ಇಟ್ಕೊಂಡಿದ್ದೆ ಅಲ್ವಾ, ಆ ಸಜ್ಜೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಅದ್ರ ಮೇಲೆ ಪೇಪರ್ನ ಹಾಕಿರ್ತೀನಿ, ಆದರೂ ಕೂಡ ಜಿಡ್ಡಿನ ಅಂಶ ಇರುತ್ತೆ. ಈ ಕೌಂಟರ್ ಟಾಪ್ನ ಅವಾಗವಾಗ ಡೈಲಿ 1-2-3 ಸಾರಿ ಆದ್ರೂ ಕ್ಲೀನ್ ಮಾಡಿರ್ತೀನಿ. ಇನ್ನು ಸಜ್ಜೆಗಳಿತ್ತಲ್ವ, ಅದನ್ನೆಲ್ಲ ಅಷ್ಟಾಗಿ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ, 1 ತಿಂಗ್ಳಿಗೆ 1 ಸಾರಿ ಆ ಥರ ಕ್ಲೀನ್ ಮಾಡಿರ್ತೀವಿ. ಅಂದರೆ ಸ್ವಲ್ಪ ಈ ಸಜ್ಜೆ ಪಕ್ಕನೇ ಸ್ಟವ್ ಇಟ್ಕೊಂಡಿರೋದ್ರಿಂದ ಕುಕ್ಕರ್ ಏನಾದರೂ ಕೂಗಿದಾಗ ಹಾಗೆಯೇ ಸಾಂಬಾರು ಏನಾದರೂ ಮಾಡಿದಾಗ ಕೆಲವೊಂದು ಸಾರಿ ಮೇಲ್ಗಡೆ ಬಂದ್ಬಿಟ್ಟಿರುತ್ತೆ ನೋಡಿ, ಅದೆಲ್ಲ ಬಂದು ಅಲ್ಲಿ ಸ್ಟೋರ್ ಆಗಿರುತ್ತೆ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ, ವಾರಕ್ಕೆ 1 ಸಾರಿ ಕ್ಲೀನ್ ಮಾಡಿದ್ರೂ ಕೂಡ ಅದ್ರ ಮೇಲೆ ಜಿಡ್ಡು ಹಾಗೇ ಇರುತ್ತೆ. ಮತ್ತು ಈ ಒಲೆ ಪಕ್ಕ ಇದೆ ಅಲ್ವಾ ಟೈಲ್ಸು, ಅದ್ರ ಮೇಲೂ ಕೂಡ ಏನಾದ್ರೂ ಮಾಡಿದಾಗ ಒಗ್ಗರಣೆ ಹಾಕಿದಾಗೆಲ್ಲ ಜಿಡ್ಡು ಸಿಡ್ದಿರುತ್ತಲ್ವ, ಅದೆಲ್ಲ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗೇ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ಒಲೆ ಏನಿದೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಟು ಅದಾದ ನಂತರ ಇಲ್ಲಿ ಕ್ಲೀನ್ ಮಾಡಿ ಮತ್ತೆ ಈ ಒಲೆನ ಈ ಕಡೆನೇ ಸೆಟ್ ಮಾಡ್ಕೋತೀನಿ. ಅಡುಗೆ ಮನೆ ಕಿಟಕಿನೂ ಅಷ್ಟೇ ಫುಲ್ ಜಿಡ್ ಥರ ಆಗಿತ್ತು, ಅದನ್ನು ಕೂಡ ನೀಟಾಗಿ ಉಜ್ಜಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಟ್ಯಾಪ್ಗಳನ್ನೂ ಅಷ್ಟೇ ವಿಮ್ ಜೆಲ್ನ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೋತೀನಿ, ಈಸಿಯಾಗಿ ಹೋಗ್ಬಿಡುತ್ತೆ. ಅಂದರೆ ಡೈಲಿ ಕ್ಲೀನ್ ಮಾಡ್ತೀವಲ್ವ, ಅಷ್ಟೊಂದು ಡೀಪ್ ಕ್ಲೀನ್ ಅಂತ ಏನಿರೋದಿಲ್ಲ. ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ನ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದು. ಹಾಗೆ ಪ್ಯೂರಿಫೈಯರ್ ಕೂಡ ಅಷ್ಟೇ, ಅಂದರೆ ಒಳಗಡೆ ಏನು ರಿಪೇರಿಗೆ ಬಂದಿರಲಿಲ್ಲ, ನೀಟಾಗೇ ಇತ್ತು, ಬರೀ ಮೇಲ್ಗಡೆ ಮಾತ್ರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದನ್ನು ಕೂಡ ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಟ್ಟು ಅದಾದ ನಂತರ ಇದ್ರ ಮೇಲೆ ಪೇಪರ್ನ ಹಾಕಿ ಅದಾದಮೇಲೆ ಬಾಕ್ಸಸ್ಗಳನ್ನ ಈ ಥರ ಸೆಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಜಿಡ್ಡೇನಾದರೂ ಆದಾಗ್ಲೂ ಕೂಡ ನಾವು ಪೇಪರ್ನ ರೀಪ್ಲೇಸ್ ಮಾಡ್ಕೋಬೋದು. ಡೈರೆಕ್ಟಾಗಿ ನಾವು ಹಾಗೆ ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ, ಜಿಡ್ಡು ಕುತ್ಕೊಳ್ಳುತ್ತೆ. ಮತ್ತು ಈ ಸಜ್ಜೆ ಏನಿತ್ತಲ್ವ, ಈ ಶೆಲ್ಫ್ ಏನಿದೆ ಅಲ್ವಾ, ಅದನ್ನು ನೀಟಾಗಿ ಚೆನ್ನಾಗಿ ಜಾಸ್ತಿ ಎಫರ್ಟ್ ಹಾಕಿ ಉಜ್ಜಬೇಕಾಗತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಪೇಪರ್ನ ಹಾಕಿ ಅದಾದ ನಂತರ ಬಾಕ್ಸಸ್ಗಳನ್ನ ಇಟ್ಕೊಳ್ಳೋದ್ರಿಂದ ಏನಾದರೂ ಜಿಡ್ಡಾದಾಗ್ಲೂ ಕೂಡ ಪೇಪರ್ ಮೇಲೆ ಬಂದು ಕೂತ್ಕೊಂಡಿರುತ್ತೆ, ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಇನ್ ಕೇಸ್ ಏನಾದ್ರೂ ಸೆಪ್ರೇಟಾಗಿತ್ತು ಅಂತ ಅಂದರೆ ಈ ಥರ ಪೇಪರ್ ಹಾಕ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ, ಬಟ್ಟೆ ಏನಾದರೂ ಹಾಕ್ಕೋತಿದ್ದೆ. ಬಟ್ ಇವಾಗ ಒಲೆ ಪಕ್ಕನೇ ಇರೋದ್ರಿಂದ ಏನಾದರೂ ಕೂಗಿದಾಗ ಎಣ್ಣೆ ಒಗ್ಗರಣೆ ಹಾಕಿದಾಗೆಲ್ಲ ಸಿಡ್ದಿರುತ್ತೆ. ಅದಕ್ಕೋಸ್ಕರ ಈ ಥರ ಪೇಪರ್ನ ಹಾಕಿ ಈ ಥರ ಬಾಕ್ಸಸ್ಗಳನ್ನ ಜೋಡಿಸ್ಕೋತಾ ಇದ್ದೀನಿ. ಮೊದಲು ಒಂದು ಶೆಲ್ಫಲ್ಲಿ ಕಂಪ್ಲೀಟಾಗಿ ಗ್ರಾಸರಿ ಐಟಮ್ಸ್, ಇನ್ನೊಂದು ಮೇಲ್ಗಡೆ ಶೆಲ್ಫ್ ಇತ್ತಲ್ವ ಮೊದಲು ಜೋಡಿಸ್ತಾ ಅಲ್ವಾ, ಅಲ್ಲಿ ಅರ್ಧದಷ್ಟು ಮಾತ್ರ ಇಟ್ಕೊಂಡಿದ್ದೆ. ಅಂದರೆ ಮುಂದೆ ಎಲ್ಲ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ಪಾತ್ರೆಗಳನ್ನ ಇಟ್ಕೊಂಡಿದ್ದೆ. ಈ ಸರಿ ಕಂಪ್ಲೀಟಾಗಿ 2 ಶೆಲ್ಫಲ್ಲೂ ಕೂಡ ಗ್ರಾಸರೀಸ್ನೇ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅಮೆಝಾನಿಂದ ಒಂದು ಶೆಲ್ಫ್ ಕೂಡ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಬಟ್ ನೈಟ್ ಟೈಮ್ನಲ್ಲಿ ಬಂತು, ಸೆಟ್ ಮಾಡೋದಕ್ಕಾಗಲೇ ಇಲ್ಲ. ಅದಕ್ಕೋಸ್ಕರ ಬೆಳಿಗ್ಗೆ ಸೆಟ್ ಮಾಡಿಕೊಂಡು ಇನ್ಯಾವಾಗಲಾದ್ರೂ ತೋರಿಸ್ತೀನಿ, ಅದರಲ್ಲಿ ಪಾತ್ರೆಗಳನ್ನ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತು ಎಲ್ಲ ಪಾತ್ರೆಗಳನ್ನೂ ಕೂಡ ಸೆಟ್ ಮಾಡ್ಕೋತಾ ಇಲ್ಲ, ಬರೀ ಮೇಲ್ಗಡೆ ಏನೇನಿತ್ತು ಗ್ರಾಸರೀಸ್ ಮತ್ತು ಮೇಲ್ಗಡೆ ಇನ್ನೊಂದು ಟಾಪಲ್ಲಿ ಏನಿತ್ತು ಅಲ್ಲಿ ಬಾಕ್ಸಸ್ಗಳನ್ನ ಇಟ್ಕೊಳ್ಳೋದಿತ್ತು. ಅಂದರೆ ಮೇಲೆ ಸಜ್ಜೆ ಇರುತ್ತಲ್ವ ಅಲ್ಲಿ, ಇನ್ನು ಖಾರದ ಪುಡಿ ಬಾಕ್ಸಸ್ನೆಲ್ಲ ಇಟ್ಕೊಳ್ಳೋದಿತ್ತು, ಅದನ್ನು ಮಾತ್ರ ಇಟ್ಕೋತಾ ಇದ್ದೀನಿ. ಇನ್ನು ಕೆಳಗಡೆ ಪಾತ್ರೆಗಳನ್ನೆಲ್ಲ ಸೆಟ್ ಮಾಡ್ತೀನಲ್ವ, ಅದನ್ನು ಇನ್ಯಾವಾಗಲಾದ್ರೂ ತೋರಿಸ್ತೀನಿ. ಇವಾಗ ಬರೀ ಗ್ರಾಸರೀಸ್ ಮತ್ತು ಕೆಲವೊಂದಷ್ಟು ಕೌಂಟರ್ ಟಾಪ್ ಮೇಲೆ ಸೆಟ್ ಮಾಡ್ಕೊಳ್ಳುವಂಥದ್ದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಹಾಗೆಯೇ ಈ ಮೂಲೆಯಲ್ಲಿ ಇದೊಂದು ಸ್ಟ್ಯಾಂಡ್ನ ಇಟ್ಟಿದ್ದಕ್ಕೆ ತುಂಬ ಜನ ಹೇಳಿದ್ರಿ, ಅದ್ರ ಪಕ್ಕ ಇತ್ತಲ್ವ ಅದನ್ನು ಇಲ್ಲಿ ಇಡಬೇಕಂತ. ಇಲ್ಲಿ ಸ್ಪೇಸ್ ಸಾಕಾಗಲ್ಲ,
ಈ ಗ್ಯಾಸ್ದು ಪೈಪ್ ಬಂದಿದೆ ಅಲ್ವಾ ಕನೆಕ್ಷನ್, ಅದಕ್ಕೋಸ್ಕರ ಇದಕ್ಕೆ ಯಾವುದು ಫಿಟ್ ಆಗುತ್ತೋ ಅದನ್ನೇ ತೊಗೊಂಡಿದ್ದೆ. ಮೂಲೆಯಲ್ಲಿ ಈ ಸ್ಟ್ಯಾಂಡನ್ನ ಇಡಬೇಕು ಅಂತ, ಅಂದರೆ ಕರೆಕ್ಟಾಗಿ ಆ ಗ್ಯಾಸ್ ಪೈಪ್ ಏನಿದೆ ಅದಕ್ಕೇ ಟಚ್ ಆಗುತ್ತದು, ಅಷ್ಟು ಪುಟ್ಟು ಜಾಗ ಇರೋದು ಅಲ್ಲಿ. ಅದಕ್ಕೋಸ್ಕರ ಅದಕ್ಕೆ ಸೆಟ್ ಆಗೋ ಥರನೇ ತೊಗೊಂಡಿದ್ದೆ. ಇನ್ನು ಎಣ್ಣೆ ಬಾಟಲ್ಗಳನ್ನು ಕೂಡ ಕ್ಲೀನ್ ಮಾಡಿದ್ದೆ, ಅದನ್ನು ಕೂಡ ನೀಟಾಗಿ ಬಟ್ಟೆಯಿಂದ ಒರೆಸಿದ್ದೀನಿ ಒಳಗಡೆ ಎಲ್ಲ. ಮತ್ತು ಗಾಳಿ ಆಡಲಿ ಕೂಡ ಅಂತ ಇಟ್ಟಿದ್ದೆ, ಅದು ಕಂಪ್ಲೀಟಾಗಿ ಡ್ರೈ ಆಗಿದೆ. ಸ್ವಲ್ಪ ಟೈಮ್ ಮಾಡಿಕೊಂಡು ಎಣ್ಣೆನೆಲ್ಲ ಫಿಲ್ ಮಾಡ್ಕೋಬೇಕು. ಇನ್ನು ಇಲ್ಲಿ ಬೇರೆ ಪಿಂಗಾಣಿ ಐಟಮ್ಸ್ಗಳು ಮತ್ತು ಗ್ಲಾಸ್ ಐಟಮ್ಸ್ ಎಲ್ಲ ಇತ್ತಲ್ವ, ಅದನ್ನೆಲ್ಲ ಈ ಥರ ಕೆಳಗಡೆ ಜೋಡಿಸ್ಕೊತಾ ಇದ್ದೀನಿ. ಇದ್ರ ಪಕ್ಕ ಈ ಮೂಲೆಯಲ್ಲಿ ಇಡುವಂತಹ ಸ್ಟ್ಯಾಂಡ್ ಇಟ್ಟಿದ್ದೆ ಅಲ್ವಾ, ಅದನ್ನು ಈ ಕಡೆ ಮೂಲೆಯಲ್ಲಿ ಅಂದರೆ ಮಿಕ್ಸಿ ಇಟ್ಟಿದ್ದೆ ಅಲ್ವಾ, ಆ ಕಡೆ ಮೂಲೆಯಲ್ಲಿ ಇಟ್ಕೊಂಡು ಮಿಕ್ಸಿನ ಸ್ವಲ್ಪ ಮುಂದೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ಯಾವ ರೀತಿ ಸೆಟ್ ಮಾಡಿದ್ದೀನಿ ಅಂತ. ಈ ಮೂಲೆಯಲ್ಲಿ ಈ ಸ್ಟ್ಯಾಂಡ್ನ ಇಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಈ ಮೂಲೆಯಲ್ಲಿ ಮಿಕ್ಸಿನ ಇಟ್ಟಿದ್ದೆ, ಅದ್ರ ಮುಂದೆ ಮಿಕ್ಸಿನ ಇಟ್ಕೊಂಡು ಇವಾಗ ಈ ಸ್ಟ್ಯಾಂಡ್ನ ಸೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಮಗ್ ಏನಿದೆ ಇದು ಮ್ಯಾಜಿಕ್ ಮಗ್ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇದಕ್ಕೆ ಬಿಸಿ ಹಾಲು ಬಿಸಿ ನೀರು ಏನಾದ್ರೂ ಹಾಕಿದಾಗ ಮಾತ್ರ ನಮ್ಮ ಫೋಟೋ ಬರೋದು, ಇಲ್ಲಾಂದರೆ ಈ ಥರ ಬ್ಲ್ಯಾಕ್ ಕಲರ್ ಇರುತ್ತೆ. ತುಂಬ ಜನ ಗೊತ್ತಿರುತ್ತೆ ಆ ಮಗ್ಗದು. ಎಲ್ಲ ಕಾಫಿ ಮಗ್ಗಳೇನಿತ್ತು ಅದನ್ನು ಈ ಕಡೆ ಸೆಟ್ ಮಾಡಿಕೊಂಡು, ಇನ್ನು ಕೆಳಗಡೆ ಏನಿತ್ತು ಅಲ್ಲಿ ಸ್ವಲ್ಪ ಕ್ರಾಕರಿ ಐಟಮ್ಸ್ ಏನಿದೆ ಅದನ್ನ ಇಟ್ಕೊಳ್ಳೋಣ. ಇನ್ನು ಮೇಲ್ಗಡೆ ಮತ್ತು ಗ್ಲಾಸ್ ಬೌಲ್ಸ್ ಎಲ್ಲ ಇದೆ ಅಲ್ವಾ, ಅದನ್ನ ಇಟ್ಕೊಳ್ಳೋಣ ಮೂಲೆಯಲ್ಲಿ ಅಂತ ಅಂದ್ಕೊಂಡು ಸೆಟ್ ಮಾಡ್ತಾ ಇದ್ದೀನಿ. ಈ ಥರ ಸೆಟ್ ಮಾಡಿಕೊಂಡ್ರೆ ಮೂಲೆಯಲ್ಲಿ ಇರುತ್ತಲ್ವ, ಎರಡು ಕ್ಲೋಸ್ ಆಗಿರುತ್ತೆ, ಬಿದ್ದೋಗೋ ಚಾನ್ಸಸ್ ಅಂತೂ ಇರೋದೇ ಇಲ್ಲ. ಈ ಗ್ಲಾಸ್ ಐಟಮ್ಸ್ ಎಲ್ಲ ಮೂಲೆಯಲ್ಲಿ ಇದ್ರೇ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಅಕಸ್ಮಾತ್ ಮಧ್ಯದಲ್ಲಿ ಏನಾದ್ರೂ ಇಟ್ಕೊಂಡ್ರೆ ಕೈಗೆ ತಾಕಿ ಆ ಕಡೆ ಈ ಕಡೆ ಬೀಳೋ ಚಾನ್ಸಸ್ ಇರುತ್ತೆ. ಮೂಲೆಯಲ್ಲಾದರೆ ಎರಡು ಕಡೆ ಕ್ಲೋಸ್ ಆಗಿರುತ್ತೆ, ಒಂದು ಸೈಡ್ ಮಾತ್ರ ಓಪನ್ ಇರುತ್ತಲ್ವ, ಅದಕ್ಕೋಸ್ಕರ ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಮುಂದೆ ಮಿಕ್ಸಿನ ಇಟ್ಕೊಂಡಿದ್ದೀನಿ, ಈಸಿ ಆಗುತ್ತೆ. ಅಂದರೆ ನಾವು ಮಿಕ್ಸಿ ಆಫ್ ಆನ್ ಮಾಡ್ಕೊಳ್ಳೋದಕ್ಕೆಲ್ಲ ಈಸಿ ಆಗುತ್ತೆ. ಮೊದಲು ಮೂಲೆಯಲ್ಲಿ ಇಟ್ಟಿದ್ದೆ ಅಲ್ವಾ, ಸ್ವಲ್ಪ ಆಫ್ ಆನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿತ್ತು, ಅದಕ್ಕೋಸ್ಕರ ಇವಾಗ ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಈ ಹ್ಯಾಂಡ್ ವಾಶ್ ಎಲ್ಲ ಇಟ್ಕೊಳ್ಳೋದು ಮತ್ತು ಪಾತ್ರೆ ತೊಳೆಯೋ ಜೆಲ್ಲೆಲ್ಲ ಇತ್ತಲ್ವ, ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಇದನ್ನು ತರಿಸಿದ್ದೆ ಅಲ್ವಾ, ಅದನ್ನು ಕೂಡ ನೀಟಾಗಿ ರಿಮೂವ್ ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೆ. ಈ ಥರ ಅವರೇನೆ ಸ್ಟಿಕ್ಕರ್ನ ಕೊಟ್ಟಿರ್ತಾರೆ, ಅದನ್ನು ಸ್ಟಿಕ್ ಮಾಡಿ ಈ ಥರ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋದಷ್ಟೇ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ, ಈಸಿಯಾಗಿ ನಾವು ಇದನ್ನು ಸೆಟ್ ಮಾಡ್ಕೋಬೋದು. ಈ ಥರ ಸೆಟ್ ಮಾಡಿಕೊಂಡು ಅದಕ್ಕೆ ಒಂದು ಆರ್ಟಿಫಿಷಿಯಲ್ ಫ್ಲವರ್ ಪಾಟ್ನ ಇಟ್ಟಿದ್ದೀನಿ, ಹಾಗೆಯೇ ವಿಮ್ ಜೆಲ್ ಮತ್ತು ಈ ಥರ ಹ್ಯಾಂಡ್ ವಾಶ್ನ ಇಟ್ಟಿದ್ದೀನಿ. ಇದಕ್ಕೆ ಈ ಥರ ಒಂದು ಟವಲ್ನ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರ್ತಾರೆ, ಅದಕ್ಕೆ ಹ್ಯಾಂಡ್ ಟವಲ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಪ್ಯೂರಿಫೈಯರ್ ಪಕ್ಕ ಇನ್ನೊಂದು ಬ್ಯಾಸ್ಕೆಟ್ ಏನಿತ್ತು, ಅಂದರೆ ಈ ಸ್ಟ್ಯಾಂಡ್ ಏನಿದೆ, ಈ ಆರ್ಗನೈಸರ್ ಏನಿದೆ ಅದನ್ನು ಸೆಟ್ ಮಾಡ್ತಾಯಿದ್ದೀನಿ. ಇದು ಸೆಟ್ ಆಫ್ 4 ಬಂದಿತ್ತು, ಅರೌಂಡ್ 300 ರುಪೀಸ್ ಏನೋ. ತುಂಬಾ ಯೂಸ್ಫುಲ್ ಆಗುತ್ತೆ ಇದಂತೂ ಕಿಚನ್ಗೆ ಮತ್ತು ಬಾತ್ರೂಮ್ಗೆಲ್ಲ ಸೆಟ್ ಮಾಡಿಕೊಂಡು ನೀಟಾಗಿ ಆರ್ಗನೈಸ್ ಮಾಡ್ಕೋಬೋದು. ಇದ್ರ ಪಕ್ಕ ಕಿಚನ್ ಟವಲ್ಸ್ನೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲ ಬಾಕ್ಸಸ್ ಕೂಡ ತೊಳೆದಿಟ್ಟಿದ್ದೆ ನೀಟಾಗಿ, ಅದನ್ನು ಕೂಡ ಇವಾಗ ರೀಫಿಲ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಇವಾಗ ಆರ್ಗನೈಸ್ ಮಾಡ್ಕೋತಾ ಇಲ್ಲ, ಸುಮ್ಮನೆ ಎಲ್ಲ ಫಿಲ್ ಮಾಡಿ ಒಂದು ಸೈಡ್ ಇಡ್ತಾ ಇದ್ದೀನಿ. ಎಲ್ಲ ಕಂಪ್ಲೀಟಾಗಿ ಪಾತ್ರೆಯನ್ನೆಲ್ಲ ಸೆಟ್ ಮಾಡ್ಕೊಳ್ಳುವಾಗ ಇದನ್ನೆಲ್ಲ ಸೆಟ್ ಮಾಡ್ಕೊಳ್ಳೋಣ, ಅಂದರೆ ಈ ಸ್ಟೀಲ್ ಡಬ್ಬಗಳನ್ನೆಲ್ಲ ಒಂದು ಸೈಡ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಅಡುಗೆ ಮನೆ ನೋಡಿದ್ರಲ್ವ, ತುಂಬ ಪುಟ್ಟು ಅಡುಗೆ ಮನೆ ಇದು, ಜಸ್ಟ್ ಒಂದು ಎಲ್ ಶೇಪ್ ಇರುವಂಥ ಅಡುಗೆ ಮನೆ. ತುಂಬ ಚಿಕ್ಕದಾಗಿರೋದ್ರಿಂದ ನಾವು ನೀಟಾಗಿ ಆರ್ಗನೈಸ್ ಮಾಡ್ಕೋಬೇಕಾಗತ್ತೆ ಪಾತ್ರೆಗಳೆಲ್ಲ ಇಟ್ಕೊಳ್ಳೋದಕ್ಕೆ. ಮತ್ತು ಇದು ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಕೆಳಗಡೆ ಕ್ಯಾಬಿನೆಟ್ಸ್ ಆ ಥರ ಏನೂ ಇಲ್ಲ, ನೀಟಾಗಿ ಸೆಟ್ ಮಾಡ್ಕೋಬೇಕು. ನೋಡೋಣ ಹೆಂಗಾಗುತ್ತೆ ಅಂತ. ಇನ್ನು ಈ ಪಾತ್ರೆ ಸ್ಟ್ಯಾಂಡ್ ಕೂಡ ಇತ್ತಲ್ವ, ಅದನ್ನು ಕೂಡ ಇಟ್ಕೋತಾ ಇದ್ದೀನಿ. ತಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಇದು, ಅದನ್ನು ಕೂಡ ಇವಾಗ ಹ್ಯಾಂಗ್ ಮಾಡ್ತಾ ಇದ್ದೀನಿ. ಮತ್ತು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಸ್ವಲ್ಪನಾದ್ರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.